ಫಸ್ಟ್ ನಮಗೆ ಅಲ್ಲಿ ನಮ್ಮ ಬಾಟ್ಲಿ ಹೋದ್ವಿ ನಮ್ಮ ರೈತರು ನೋಟಿಸ್ ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಇಲ್ಲ. ಅವ್ರು ಕೇಳಿದ್ದು ಯಾರೋ ಒಪ್ಪಿರೋರ್ಗೆ ಅಳಿಸ್ತೀವಿ ಅಂತ ಒಪ್ಪಿ ಕೊಟ್ಟಾರೆ ಅಂತ ಹೇಳಿ ಎಲ್ಲ ಮಲ್ಟಿ ಕ್ರಾಪ್ ಬೆಳೆ ಸರ್ ಇದು. ನೋಡಿದೆ ಇದೆಲ್ಲ. ಎಲ್ಲ ಮಲ್ಟಿ ಕ್ರಾಪ್ ಬೆಳೆ, ಅಡಿಕೆ ಇದೆ, ತೆಂಗಿದೆ. ನಾವೇನು ನೈಜ ಸ್ಥಿತಿನ ದಿನ ತೋರಿಸ್ತಾರೆ ಮೀಡಿಯಾದವರು. ಹೇಳ್ತಾ ಇದ್ದೀನಿ ತಗೊಂಡಿದ್ದಾರೆ ಅಂದರೆ ಇವ್ರನ್ನೆಲ್ಲ ಮಟ್ಟ ಹಾಕೋದಕ್ಕೆ ರೈತರು. ನೀವೇ ನೋಡಿದ್ದೀರ, ಇಲ್ಲಿ ನಾನು ಬಂದಿದ್ದೀನಿ, ಕೂತಿದ್ದೀನಿ. 40 ಎಕರೆ ಜಮೀನು ಅವ್ರು ಅಣ್ಣ ತಮ್ಮಂದರು, 3 ಜನ ಅಣ್ಣ ತಮ್ಮಂದರು. ಒಂದು ಅಂಗ್ಲ ಜಾಗ ಬಿಟ್ಟಿಲ್ಲ. ಏನೇನು ಮರಗಳಿದೆಯೋ ಕರ್ನಾಟಕದಲ್ಲಿ ಅಷ್ಟು ಮರ ಇಲ್ಲಿದೆ. ನಿಂಬೆಯಿಂದ ಹಿಡಿದು ಚಕೋತಾಯಿಂದ ಹಿಡಿದು ಯಾವ ತೆಂಗಿನ ಮರ ಏನು ಮರ ಎಲ್ಲ ಮರನೂ ಹಾಕಿದ್ದಾರೆ. ಯಾಲಕ್ಕಿ ಎಲ್ಲ ಮರನೂ ಹಾಕಿದ್ದಾರೆ. ಅವ್ರಿಗೆ ಇದರಲ್ಲೇ ಜೀವನ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಏನೋ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿಬಿಟ್ಟು ಮಾರ್ಗಣಕ್ಕೆ ಆಗ್ತಾ ಇಲ್ಲ ಅಂತ. ಮಾರಕ್ಕಲ್ಲ ಅವ್ರು ಕೇಳ್ತಾ ಇರೋದು, ಬದುಕರ್ ಕೇಳ್ತಾ ಇದ್ದಾರೆ, ಉಳುಮೆ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಯಾರು ಈ ಕೇಸ್ ಹಾಕಿದಾರಲ್ಲ, ಅವ್ರ ಮನೆಯವ್ರಿಗೆ ಬಂದಿರೋದು, ಗಂಡ ಹೆಂಡತಿ ಇಬ್ಬರ ಮೇಲೂ ಕೇಸ್ ಹಾಕಿದ್ದಾರೆ. ಅವ್ರಿಗೆ ಬೆಂಬಲ ಸೂಚಿಸಿದಿರಿ, ಅವ್ರ ಜೊತೆ ನಾವಿರ್ತೀರಿ. ಎಲ್ಲ ಇದರಲ್ಲಿ ಕಾನೂನು ರೀತಿಯಾಗಿರ್ಬೋದು, ಪೊಲೀಸರ ದೌರ್ಜನ್ಯ ಏನೇ ಆದ್ರೂ ಪೊಲೀಸವ್ರು ಏನಾನ ಬಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪೊಲೀಸವ್ರು ಏನಾನ ಬಂದು ಅವ್ರ ಮೇಲೆ ಮೈ ಮುಟ್ಟಿದ್ರೆ ಹುಷಾರ್, ಮುತ್ತಿಗೆ ಹಾಕ್ಬಿಡ್ತೀರಿ. ನಿಮ್ಮ SP ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ಬಿಡ್ತೀರಿ ನಿಮ್ಮ ಪೊಲೀಸ್ ಸ್ಟೇಷನ್. ರೈತರನ್ನೇನಾನ ಬಂಧಿಸಿದ್ರೆ ಈ ಸರ್ಕಾರ ಬಿದ್ದೋಗ್ತೈತೆ, ಒಂದು ನಿಮಿಷನೂ ಉಳಿಯಲ್ಲ. ನಿಮ್ಮ ಪಕ್ಷಕ್ಕೂ ಕೂಡ ರಾಜಕೀಯವಾಗಿ ಸಮಾಧಿ ಕಟ್ಟುವ ದಿನ ದೂರಶ ಅರ್ಥ ಆಗಿರ್ಬೇಕು. ಇತ್ತೀಚೆಗೆ ನೀವು ಅಧಿಕಾರಿಗಳನ್ನು ಕಳಿಸಿದ್ರಿ. ಆಗಿರೋ ಕಾರಣಕ್ಕೆ ಇವತ್ತು ಪ್ರಜೆಗಳು ಭಿಕಾರಿಯಾಗುವಂತ ಪರಿಸ್ಥಿತಿ ಬಂದಿದೆ. ನಿಮ್ಮನ್ನ ಬೀದಿಗೆ ತಳ್ಳಾದ್ರೂ ಸರಿ, ರಾಜಕಾರಣ ಮಾಡುತ್ತೀವಿ ಅಂತ ಹೊರಟವರು ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ರೈತರ ಬದುಕಿನ ಸಮಾಧಿಯ ಮೇಲೆ ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ತಾ ಇರುವ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಧಾರದಲ್ಲಿ ಕಾನೂನು ನಡೆಯುತ್ತೆ. ನೀವು ಮಾಡಿದ್ದು ಕಾನೂನು ಆಗಲ್ಲ ಮುಖ್ಯಮಂತ್ರಿಗಳೇ, ನೀವು ಮಾಡಿದ್ದು ಕಾನೂನು ಆಗಲ್ಲ. ಕಾನೂನಿಗೆ ಆಕ್ಟ್ ಇದೆ, ಆಕ್ಟಿನ ಆಧಾರದಲ್ಲಿ ಕಾನೂನು ನಡಿಬೇಕು, ಸರ್ಕಾರ ನಡಿಬೇಕು, ಅಧಿಕಾರಿಗಳು ನಡಿಬೇಕು. ಆದ್ರೆ ಇವತ್ತು ಈ ಸರ್ಕಾರ ದರ್ಪದಿಂದ ನಡೆಸಿಕೊಳ್ತಿದ್ದೀರಿ, ನೀವು ಅಹಂಕಾರದಿಂದ ನಡೆಸಿಕೊಳ್ತಿದ್ದೀರಿ. ಕಿತ್ಕೊಂಡೀನಿ ಏನ್ ಮಾಡ್ತೀರಿ ಅನ್ನುವಂತ ದುರಾಂಕಾರದಲ್ಲಿ ನೀವು ಮೆರೀತಾ ಇದ್ದೀರಿ. ಇದನ್ನು ಈ ರಾಜ್ಯದ ಜನ ಒಪ್ಪಲ್ಲ. ಯಾರು ಈ ದುರಾಂಕಾರದಿಂದ ನಡ್ಕೊಂಡಿದ್ದಾರೆ ಅವರನ್ನ ಮಣ್ಣು ಪಾಲು ಮಾಡಿದಂತ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸರ್ಕಾರನೇ ಡಿಸಾಸ್ಟರ್ ಇದು ಸರ್ಕಾರ ರೈತರ ಪಾಲಿಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು, ನಾವು ಬಿಡದಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಂತ ಇಡೀ ಕರ್ನಾಟಕದ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ನಾವು ಇಲ್ಲಿ ಬಿಜೆಪಿ, ನಾವೆಲ್ಲರೂ ಬಿಜೆಪಿಯ ಕಾರ್ಯಕರ್ತರಿದ್ದೀರಿ. ನಾವೆಲ್ಲರೂ ಈ ಬಿಡದಿ ಪ್ರಾಜೆಕ್ಟ್ ಅಲ್ಲಿ ನಮ್ದು ಯಾವುದನ್ನು ಕೂಡ ಕಿಂಚತ್ತು ಪಾತ್ರ ಇಲ್ಲ. ಇದೆಯಾ ನಮ್ದು? ಒಂದು ಚೂರು ನಮ್ದು ಪಾತ್ರ ಇಲ್ಲ. ಇದರಲ್ಲಿ ನಾವು ನೋಟಿಫಿಕೇಶನ್ ಮಾಡಿಲ್ಲ, ಅಕ್ವೈರು ಮಾಡಿಲ್ಲ, ಯಾವುದೇ ಪ್ರೊಸೀಡಿಂಗ್ಸ್ ಮಾಡಿಲ್ಲ. ಮಾತಾಡ್ಸೋದಕ್ಕೆ ಹೋದಾಗ ರೈತರು ಎತ್ತಿರ್ತಕ್ಕಂಥ ಪ್ರಶ್ನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪರವಾಗಿ ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಶಾಸಕರು ನೂರಾರು ಸಾವಿರಾರು ಎಕರೆ ಜಮೀನನ್ನ ಬಿಡದಿ ಭಾಗದಲ್ಲಿ ಇಟ್ಕೋಬಹುದು. ಕೃಷಿ ಚಟುವಟಿಕೆನ ಮಾಡ್ತಕ್ಕಂಥ ನಾವು ರೈತರು, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರು, ನಾವು 4-5 ಎಕರೆ ನಮ್ಮ ಕುಟುಂಬಕ್ಕೋಸ್ಕರ ಇಟ್ಕೋಬಾರ್ದ? ಕೃಷಿ ಚಟುವಟಿಕೆ ಮಾಡಬಾರ್ದ?
ಈ ಪ್ರಶ್ನೆಯನ್ನ ಆ ಭಾಗದ ರೈತರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ.